ನಾನೇನು ಪಾಪ ಮಾಡಿದೆನೆಂದು ನನ್ನ ಹಣೆಯಲ್ಲಿ ಇಂಥ ದುರಂತದ ಬದುಕನ್ನು ಬರೆದು ಇತರಿಗೆ ಕಳಿಸಿದೆ. ನಂಬದೆ ಮತ್ತಾರನ್ನು ನಂಬಬೇಕು. ಅತ್ತಿಗೆಗೆ ಕೊಟ್ಟ ಮಾತನ್ನು ಮುರಿದು ದೇವರ ಮೇಲೆ ಪ್ರಮಾಣ ಮಾಡಿ ಮನೆ ಬಿಟ್ಟ ಬಂದು ಶಾಪಕ್ಕೆ ನಾನು ಇಂಥ ಪ್ರಾಯಚಿತ್ತಿರುವೆ. ನಾನು ಬದುಕಬೇಕೆ? ಇಲ್ಲ ಇಲ್ಲ, ನಾನು ಬದುಕಲು ಈ ಸಮಾಜದಲ್ಲಿ ನನಗೆ ಸಾಧ್ಯವಿಲ್ಲ. ಶಿವಾನಂದನ ಹೆಂಡತಿ ಸಾಹುಕಾರನ ಸೂಳೆ ಆದಳೆಂದು, ಶಿವಾನಂದನ ಹೆಂಡತಿ ಸಾಹುಕಾರನ ಸೂಳೆ ಆದಳೆಂದು ಆಡಿಕೊಳ್ಳುವ ಜನರಾದರೂ ನಾನು ಹೇಗೆ ತಲೆ ಎತ್ತಿ ಅಣ್ಣ ಅತ್ತಿಗೆಗೆ ಕೊಟ್ಟು ಮಾತನ್ನು ಮೀರಿ ಅವರಿಗೆ ನಾನು ಹೇಗೆ ಮುಖವತ್ತಿ ತೋರಿಸಲಿ? ಮಾನ ಹೋದ ಮೇಲೆ ಮರಣ ಬಂದಂತೆ ಸಾಯಬೇಕು. ನಾನು ಈಗಲೇ ಸಾಯಬೇಕು. ವಿಷ ಕುಡಿದು ನನ್ನ ಜೀವಕ್ಕೆ ಅಂಜ ಆಡಲೇಬೇಕು. ಅತ್ತಿಗೆ ಕ್ಷಮಿಸಿದಪ್ಪ, ನಾನು ಮಾಡಿದ ತಪ್ಪನ್ನು. ಏನಿದೆ ನಿನ್ನ ಅವಸ್ಥೆ? ಬಟ್ಟೆ ಮುಖವೇಕೆ ದುಃಖದಲ್ಲಿ ಇದ್ದಂತೆ? ಏನಾಯ್ತು ಮಾತಾಡೋಣ. ತಮ್ಮ, ಹೆಂಡತಿ ಮಾತು ಕೇಳಿ ನಾನು ಮೋಸ ಹೋದೆ. ದೇವರಂತ ಅತ್ತಿಗೆ ನನ್ನ ಪೂಜಿಸುವುದರ ಮೇಲೆ ಅಪವಾದದ ಹೊರ ಹೊರಿಸಿ ನಿನ್ನನ್ನು ಮನೆಯಿಂದ ಹೊರದೂಡಿದೆ. ಅಣ್ಣ ಅತ್ತಿಗೆಯರ ಮಾತು ಮೀರಿ ನಾನು ಮನೆ ಬಿಟ್ಟು ಬಂದಿದ್ದಕ್ಕೆ ಆ ಸಾಹುಕಾರನ ಮಾತಿಗೆ ಮರಳಾಗಿ ನಾನು ಕಟ್ಟಿದ ತಾಳಿಯನ್ನೇ ಕಿತ್ತಿಕೊಂಡು ನನ್ನನ್ನು ಹೊರಗಟ್ಟಿದ್ದಾಳೆ. ತಮ್ಮ, ಹೆಂಡತಿಯ ಚಕ್ಕಂದಾಟವನ್ನು ಕಂಡಾರೆ ಕಣ್ಣಾರೆ ಕಂಡು ಅವರಿಗೆ ಹೆದರಿ ಹೇಳಿ ಅಂತ ಓಡಿ ಬಂದಿದೆಯಲ್ಲ ನೀನು ಒಬ್ಬ ಗಂಡಸ. ಅಲ್ಲ, ಅವರೀಗ ಎಲ್ಲಿದ್ದಾರೆ? ಅವರಿಬ್ಬರನ್ನು ಅಲ್ಲೇ ಕಳೆದು ರಕ್ತ ಕುಡಿದು ಬರುತ್ತೇನೆ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನನ್ನು ಕ್ಷಮಿಸಿ ಬಿಡುತ್ತಮ್ಮ, ಕ್ಷಮಿಸಿ ಬಿಡು. ನಾನು ನಿನ್ನ ಜೊತೆ ಬರುವ ಸ್ಥಿತಿಯಲ್ಲಿ ಇಲ್ಲ. ಅವರು ಮಾಡಿಕೊಂಡ ಪಾಪ ಅವರೇ ಉಣ್ಣುತ್ತಾರೆ. ಈ ಶೃಂಗಾರದ ಮನೆತನಕ್ಕೆ ಮಾಡಿದ ಪಾಪಕ್ಕಾಗಿ ನಾನು ವಿಷ ಕುಡಿದು ತಮ್ಮ, ನಾನು ಹೆಚ್ಚು ಹೊತ್ತು ಬದುಕಲಾರೆ. ಮಾತು ತಪ್ಪಿ ಮನೆ ಮುರಿದು ಮನೆತನದ ಮಾನ ಕಳೆದೆ. ತಮ್ಮ, ಈ ಪಾಪಿಯನ್ನು ಕ್ಷಮಿಸಿಬಿಡಿ ಎಂದು ಅಣ್ಣ ಅತ್ತಿಗೆಯರಿಗೆ ತಿಳಿಸಿ ಬಿಡುತ್ತಮ್ಮ. ಅಣ್ಣ, ಎಂತ ತಪ್ಪು ಮಾಡಿಬಿಟ್ಟೆ, ಎಂತ ತಪ್ಪು ಮಾಡಿಬಿಟ್ಟೆ. ಪ್ರಾಣ ಕಂಚಿ ಪ್ರಾಣವನ್ನ ಕೊಡಗಿಟ್ಟೆ ಅಣ್ಣ, ಪ್ರಾಣ ಕಂಚಿ ಪ್ರಾಣ. ಅದಕ್ಕೆ ಹೇಳಲಿಲ್ಲವೇ ರಂಗಭೂಮಿಯ ಹಿರಿಯ ಕಲಾವಿದರು ದಿವ್ಯಂಗತ ವೀರೇಶ ಪ್ರಾಣ ಹೋದರೂ ಮಾನ ಬೇಕು ಎಂದು ಹೇಳಿದ್ದ
ಬದುಕಬೇಕಣ್ಣ, ನೀನು ಬಾಳೆ ಬದುಕಬೇಕು. ಮಾನಕ್ಕಿಂತ ಪ್ರಾಣ ಮುಖ್ಯವಲ್ಲ ತಮ್ಮ. ಎಲ್ಲ ಕಳೆದುಕೊಂಡು ಬದುಕಿದ್ರೆ ಏನಿದೆ ಈ ಸಮಾಜದಲ್ಲಿ? ಗಂಡಿಂದಾಗ್ಲಿ ಹೆಣ್ಣಿಂದಾಗ್ಲಿ ಒಂದು ಸಾರಿ ಮಾನ ಹೋದ ಮೇಲೆ ಅಲ್ಲಿಗೆ ಅವರ ಕತೆ ಮುಗೀತು. ಸಾವಿಗಂಜಿ ಬದುಕಿದ್ರೆ ನೆಮ್ಮದಿ ನೆಲೆ ಅದಕ್ಕೆಂದು ಇರುವುದಿಲ್ಲ ತಮ್ಮ, ಇರುವುದಿಲ್ಲ. ತಮ್ಮ, ನನಗೆ ಬಹಳ ಸಂಕಟವಾಗುತ್ತಿದೆ. ಎಲ್ಲಿ ನಾನು ಅನಾಥ ಹೆಣವಾಗುತ್ತೇನೆಂದು ಅಂಜಿದೆ ತಮ್ಮ, ಅಂಜಿದೆ. ತಮ್ಮ, ನಿನ್ನ ತೊಡೆಯ ಮೇಲೆ ತಲೆ ಇಟ್ಟು ನನ್ನ ಪ್ರಾಣ ಬಿಡುವೆ. ಅವಕಾಶ ಮಾಡಿಕೊಡು ತಮ್ಮ, ಅವಕಾಶ ನಿನ್ನಂತ ಅಣ್ಣನನ್ನು ಕಳೆದುಕೊಂಡು ನಾವು ಹೇಗೆ ಬದುಕಬೇಕಣ್ಣ? ಈ ವಿಧಿಯ ಆಟದ ಲೀಲೆಯನ್ನು ಅಣ್ಣ ಅತ್ತಿಗೆಯರಿಗೆ ತಿಳಿಸಿದರೆ ಎದೆಯ ಒಳಕೊಂಡು ಸತ್ತು ಹೋಗ್ತಾರೆ ಅಣ್ಣ. ಅಯ್ಯೋ ಅಣ್ಣ, ನಮ್ಮನ್ನು ಆಗಲೇ ಹೋದೆಯಾ? ನಿನ್ನ ಸಾವಿಗೆ ಕಾರಣರಾದ ಸಾಹುಕಾರ ಹಾಗೂ ಆ ನೀಚ ಹೆಣ್ಣನ್ನು ಕೊಚ್ಚಿ ಹಾಕಿ ಅವರ ಹಸಿ ಮಾಂಸವನ್ನು ಹತ್ತು ಪ್ರಾಣಿಗಳಿಗೆ ಎಸೆದಾಗಲೇ ಕರುಣೆ ಇಲ್ಲದೆ ನಮ್ಮನ್ನು ಕಾಡಿ ಕೆಟ್ಟ ಚೇಡಿಗೆ ನಮ್ಮ ಮನೆತನವನ್ನೇ ಸುಟ್ಟು ಹಾಕಿದೆ ಎಂದವ. ನೀನು ತಾಯಿಯ ಗರ್ಭದಲ್ಲಿ ಅಡಿದು ಕೂತರು ಎಲ್ಲನ್ನು ಹುಡುಕಿ ಬೇಟೆ ಆಡಿದ ಬಿಲ್ಲರೆ ಮಗನೇ, ನಿನ್ನನ್ನು ಯಮಲೋಕಕ್ಕೆ ಕಳಿಸುವ ಈಗಲೇ ಬರ್ತಾ ಇದ್ದೀನಿ ಮಗನೇ. ಎಲ್ಲಿದ್ದಲೇ ಪದ್ಮಾವತಿ ನನ್ನ ಮಗನೇ. ಅಣ್ಣ, ಅಣ್ಣ, ಮನದಲ್ಲಿ ಆಶೆಯುವೆ
ನಿನ್ನ ಪ್ರಿಯತಮ ಮನೆಗೆ ಬಂದ ತಕ್ಷಣ ಓಡಿ ಬಂದು ನನ್ನಲ್ಲಿ ಹಾಕಿಕೊಳ್ಳೋದು ಬಿಟ್ಟು ಯಾಕೆ ಮೌನವಾಗಿ ನಿಂತಿರಿ ಅಲ್ಲ? ನೀವು ಮನಸ್ಸಿಗೆ ಏನಾದ್ರೂ ನೋವಾಗಿದೆಯಾ? ಮನಸ್ಸಿಗೆ ಮಾಯವಾದಂತಹ ಗಾಯವಾಗಿದೆ. ಈ ಊರ ಜನರ ನಿಂದನೆಯನ್ನು ಕೇಳಲು ನನ್ನಿಂದ ಆಗುತ್ತಿಲ್ಲ. ರಾಮಾಯಣದ ರಾಮನನ್ನು ಆಡಿಕೊಂಡ ಜನ ನಮ್ಮನ್ನ ಬಿಡುವರೆ ಕೇಳಿ ಸುಮ್ಮದರ ಇತ್ತು. ಗಂಡನಿಗೆ ಮೋಸ ಮಾಡಿದ ಹೆಣ್ಣು ಮಿಂಡನೊಂದಿಗೆ ಬಂದಿರುವಳು. ಅಣ್ಣ ತಮ್ಮಂದಿರನ್ನು ಒಡೆದು ಮನೆಯನ್ನು ಚೂರಾಗಿಸಿದಳು ಎಂಬ ಕಠೋರವಾದ ಮಾತುಗಳನ್ನೆಲ್ಲ ಸಹಿಸಿಕೊಂಡು ಹೇಗೆ ಬದುಕಲಿ ನೀವೇ ಹೇಳಿ. ಗಳಿಗೆ ಬಾಯಿ ಮುಚ್ಚಬಹುದು, ಆದರೆ ಆಡಿಕೊಳ್ಳುವ ಜನರ ಬಾಯಿ ಎಂದು ಸಾಧ್ಯವಿಲ್ಲ. ಸಾಧ್ಯವಿದೆ ಧರ್ಮರಾಜ, ಆಡಿಕೊಳ್ಳುವವರ ಬಾಯನ್ನು ಮುಚ್ಚಿಸಬಹುದು. ಸಮಾಜದ ಎದುರು ನೀವು ಮಾತು ಕೊಟ್ಟಂತೆ ನನ್ನನ್ನು ಮದುವೆಯಾಗಬೇಕು. ಆಗ ಸಮಾಜದಲ್ಲಿ ಒಂದು ಗೌರವ ಸಿಗುತ್ತದೆ. ದೈವ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಬಿಟ್ಟು ಬಂದ ದಿನವೇ ಈ ಜಗದ ಜನರಿಗೆ ಗೊತ್ತಾಯ್ತು ಮೋಸಗಾತಿ ಮಾ ಸುಳ್ಳು ಎಂಬುದು. ಇನ್ನಂತ ಬಂಡರಂಟಿಗೆ ತಾಳಿ ಕಟ್ಟೋದು ಸಾಧ್ಯವಿಲ್ಲ. ಎಲ್ಲೇ ಹೋಗಿ ಬಹುದೂರ ಹೋಗಿ ಬದುಕು. ನೀವು ಹೇಳಿದಂತೆ ನಟಿಸಿ ನಿಮ್ಮ ಮಾತಿನಂತರ ಶಿವನನ್ನು ಮದುವೆಯಾಗಿ ನನ್ನ ಜೀವನ ಹಾಳಾಗಿ ಹೋಯಿತು. ನೀವು ಕೊಟ್ಟ ಮಾತಿನಂತೆ ನನ್ನನ್ನು ಮದುವೆಯಾಗಬೇಕು. ಶಿಲ್ಪ, ಹೆಣ್ಣಿನ ಬದುಕಿನಲ್ಲಿ ಮದುವೆ ಎಂಬ ಸಂಭ್ರಮ ದಿನ ಬರುವುದು ಒಂದೇ ಒಂದು ಸಲ. ನೀ ಎಂದು ನನ್ನ ಜೊತೆ ಬಂದೆ ಅಂದೆ ನೀ ಸುಳ್ಳು ಎಂಬುದು ಈ ಊರ ಜನರಿಗೆ ಗೊತ್ತಾಯಿತು. ಸುಳ್ಳಿಯ ಸ್ಥಾನ ನಿನಗೆ ಸಿಗೋದು ಈ ನನ್ನ ಜೊತೆ ಬಂದ ಕಾಲಾಗ ಸುಳ್ಳಿಯ ಸ್ಥಾನ. ನಿನಗೆ ತಾಳಿ ಕಟ್ಟುವುದಿಲ್ಲ. ಅಂದ್ರೆ ನೀವು ಹೇಳೋ ಮಾತು ಈ ಸಮಾಜದಲ್ಲಿ ನನಗೆ ಸಿಗೋದು ಸುಳ್ಳಿಯ ಸ್ಥಾನವೇ? ಧನರಾಜ್, ನೀನೊಬ್ಬ ಮೋಸಗಾರ. ಕೊಟ್ಟ ಮಾತನ್ನು ತಪ್ಪಿಸುವ ಕಟುಕ ರಾಕ್ಷಸ. ನೀ ಬಯಸಿದ ಸುಖ ನೀಡಿದಾಗ ನಿನ್ನ ಪಾಲಿಗಾಗಿದೆ ನಾನು ಮನದ ರಾಸ. ಎಂದು ನಿನ್ನ ಪಾಲಿಗಾಗಿವೆ ನಾನು ರಾಕ್ಷಸ. ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತೀನಿ, ಬದುಕು ಆಸೆದರೆ ಹೊರಟೋಗು ಬಹು ದೂರ. ನಾನು ಎಲ್ಲಿಗಂತ ಹೋಗಿ ಹೇಗೆ ಬದುಕಲಿ ಈ ಸಮಾಜದಲ್ಲಿ? ದಯವಿಟ್ಟು ಇನ್ನು ಮನೆಯಲ್ಲಿ ಎಲ್ಲಾದ್ರೂ ಸ್ಥಾನಗಳು ನಿನ್ನ ಕಾಲು ದೂಡು ಸಮಾಧಾನ ಪರವಾಗಿಲ್ಲ, ನಾನು ಬದುಕಿ ಇರ್ತೇನೆ. ದಯವಿಟ್ಟು ನನ್ನನ್ನು ಹೊರಗೆ ಹಾಕಬೇಡ. ಶಿಲ್ಪ, ನಾನೊಂದು ಸಾರಿ ನಿರ್ಧಾರ ತೆಗೆದುಕೊಂಡರೆ ಬದಲಾಯಿಸಲು ಯಾರಿಂದ ಸಾಧ್ಯವಿಲ್ಲ. ಒಳ್ಳೆ ಮಾತಿನಿಂದ ಹೇಳ್ತೀನಿ, ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲಾದರೆ
ಕಟ್ಟಿಕೊಂಡಿರುವ ಗಂಡ ಕೈ ಕೊಟ್ಟು ಇಟ್ಟುಕೊಂಡವನ ಜೊತೆ ಕೈ ಬಿಟ್ಟಾಗ ಈ ಸಮಾಜದಲ್ಲಿ ಹೇಗೆ ಬದುಕುವುದು? ಅಕ್ಕ ಮಾವನವರಿಗೆ ಮೋಸ ಮಾಡಿ ಈ ಭೂಮಿಯಲ್ಲಿರುವುದು ಬೇಡ, ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ನಿರ್ಧರಿಸಿದ್ದೇನೆ. ನಿನಗೆ ಯಾರಿಂದ ಮೋಸವಾಗಿದೆಯೋ ಅವರಿಂದ ನಿನಗೆ ನ್ಯಾಯ ಸಿಗಬೇಕಾದರೆ ನೀನು ಸಹಾಯ ಮಾಡು. ಅಂದರೆ ನಾನೇನು ಮಾಡಲಿ? ನಿನ್ನ ಒಳದಲ್ಲಿ ಇರುವ ರೋಷದ ದಾವಾಗ್ನಿಯನ್ನು ಶಾಂತವಾಗಬೇಕಾದರೆ ನಿನ್ನ ಬದುಕನ್ನು ಹಾಳು ಮಾಡಿದ ಪಾಪಿ ಮೇಲೆ ಪ್ರತಿಕಾರದ ಜ್ವರ ಪ್ರಜ್ವಲಿಸಬೇಕೆಂದರೆ ಅವನು ನಿನಗೆ ಮಾಡಿದ ಅನ್ಯಾಯ ಸೇಡಿನ ಜ್ವಾಲೆ ನಿನ್ನ ಮನದಲ್ಲಿ ಕಿಚ್ಚು ಹತ್ತಿಸುತ್ತದೆ. ಯಾಕಿಲ್ಲ, ಬೇಕಾದಷ್ಟಿದೆ. ಮಾಡಿರುವ ತಪ್ಪನ್ನೆಲ್ಲ ಅನುಭವಿಸಬೇಕು. ಮುಂತಾಗಿರುವ ಮನೆ ಒಡೆದು ಬೀದಿ ಪಾಲನ್ನಾಗಿಸಿದ, ಸೇಡಿಗಾಗಿ ನನ್ನ ಮೈದಿನಿಂದ ದೂರ ಆಗಿಸಿದ. ನಾನು ಕರೆದ ತಕ್ಷಣ ಬಂದು ನನ್ನ ಮಾತು ಕೇಳಿದ ಶಿವಾನಂದನಿಂದ ನನ್ನನ್ನು ದೂರ ಮಾಡಿಸಿದ. ನನ್ನ ಈ ಒಡಲಾಳದ ನೋವಿಗೆ ಕಾರಣ ಬೇರೆ ಯಾರು ಅಲ್ಲ, ಆ ನೀಚ ಸಾಹುಕಾರ. ನೀನು ಅತ್ತರೂ ಪ್ರಯೋಜನವಿಲ್ಲ, ಸತ್ತರೂ ಚಿಂತೆ ಇಲ್ಲ. ಕಾಲ್ಯಾರು ಮುನ್ನವೇ ಯೋಚಿಸಬೇಕಾಗಿತ್ತು. ಭಾರತ ದೇಶದಲ್ಲಿ ಗರತಿ ಹೆಣ್ಣಿಗೆ ಗೌರವಿಸ್ತಾನಿದೆ ಎಂಬುವನು. ಗಂಡನೇ ದೇವರೆಂದು ತಿಳಿದು ನಡೆಯುವ ಸತಿ ಶಕ್ತಿ ಆಗುತ್ತದೆ. ಕಾಮುಕರನ್ನು ಸುಡುವ ಚಂಡಿ ಚಾಮುಂಡಿ ಆಗಬೇಕಾದವಳು ನೀನು ಈ ರೀತಿ ಹಾಳಾಗಬಾರದಿತ್ತು. ತಪ್ಪು ಮಾಡಿರುವುದಕ್ಕೆ ನನ್ನ ಕೈಯಾರೆ ನನ್ನ ಜೀವನವನ್ನೇ ನಾಶ ಮಾಡಿಕೊಡುತ್ತೇನೆ. ದೇವರಿಲ್ಲದ ದೇವಾಲಯಕ್ಕೆ, ಶೀಲೆ ಇಲ್ಲದ ಹೆಣ್ಣಿಗೆ ಈ ಸಮಾಜದಲ್ಲಿ ಗೌರವ ದೊರಕುವುದೇ? ಒಡನೆ ಹೋದ ಮುತ್ತು ಹಾಳಾದ ಸಮಯ ಸೀಲ ಕಳೆದುಕೊಂಡ ಹೆಣ್ಣಿನ ಮನಮನೆ ಎಂದಿಗೂ ಸರಿಪಡೆಯಲು ಸಾಧ್ಯವಿಲ್ಲ. ಮೊದಲೇ ಯೋಚಿಸಬೇಕಾಗತ್ತು. ಮತ್ತೊಂದು ಹೆಣ್ಣಿನ ಯೋಚಿಸು. ಮತ್ತೊಂದು ಹೆಣ್ಣಿನ ಬದುಕು ನಿನ್ನ ಹಾಗೆ ಹಾಳಾಗಬಾರದೆಂದು ನಿನಗನಿಸಿದರೆ ಅವನ ಕಂಡ ಬಿಡು. ಅವನ ಸಾವಿನಿಂದ ನಿನ್ನ ಮನಕ್ಕೆ ಶಾಂತಿಯಾದರೂ ಸಿಗಬಹುದು. ನಿಜ, ನನ್ನ ಮನಃಶಾಂತಿಗಾಗಿ ಅವನನ್ನು ಕೊಂದು ನಂತರ ನನ್ನ ಸಾವು ಆಗಲಿ. ನನ್ನೊಂದೇ ಮತ್ತೊಬ್ಬರ ಜೀವನ ಹಾಳಾಗಲು ನಾನು ಬಿಡಲಾರೆ. ನನಗಾದ ಅವಮಾನ ಬೇರೆ ಯಾವ ಹೆಣ್ಣಿಗೂ ಆಗಬಾರದು. ಧನರಾಜ್ ಬದುಕಬಾರದು. ಧನರಾಜ್ ಇಲ್ಲೇ ಇದ್ದರು ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ಶಭಾಷ್, ಮೆಚ್ಚಿದೆ ನೀರಿನ ನಿರ್ಧಾರಕ್ಕೆ. ಒಡೆದಲ್ಲಿ ವಿಷ ತುಂಬಿಕೊಂಡು ರಾಕ್ಷಸ ತುಂಬಿದ ಹೃದಯದಿಂದ ಅವನ ಮನೆಗೆ ಬಾ. ಕಟ್ಟಿರುವ ಪಿಸ್ತೂಲಿನಿಂದ ಅವನಿಗೆ ಗುಂಡು ಹಾಕುವ ಗಂಟೆದೆ ಹೆಣ್ಣಾಗು. ಈ ಊರಲ್ಲಿ ಅವನ ಸಾವಿನಿಂದ ಈ ಊರಲ್ಲಿ ಶಾಂತಿಯ ದೀಪಾಂತರಿ ತೆಗೆದುಕೊಳ್ಳಬೇಕು. ನೀವು ಧನರಾಜನ ವೈರಿಯೇ? ಹೌದು, ನಾನು ಧನರಾಜನ ಪರಮ ವೈರಿ. ಮಹಾಭಾರತದ
ಹೋಗೋಣ